ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ತರಗತಿಗೆ ನಮಸ್ಕರಿಸುತ್ತಾ ಮತ್ತು ಸ್ವಾಗತಿಸುತ್ತಾ, ಇವತ್ತು ನನ್ನ ಹಿಂದಿನ ತರಗತಿಗಳಲ್ಲಿ ಈ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR ಬಗ್ಗೆ ತಮಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ತಮಗೆ ಒಂದು MCQ, ಈ MCQ ಕ್ವಶನ್ಗಳನ್ನು ತಗೊಳ್ತಕ್ಕಂಥದ್ದು. ಈ MCQದಲ್ಲಿ ಯಾವ ಲೆವೆಲ್ ಕ್ವಶನ್ ಇದೆ ಅಂತಂದರೆ, ಈ ಒಂದು 50 ಪ್ರಶ್ನೆಗಳನ್ನು MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, KSET ಆ್ಯಂಡ್ ನೆಟ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಆ್ಯಂಡ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಬೇಸ್ ಮೇಲೆ ನಾನು ಈ ಪ್ರಶ್ನೆಗಳನ್ನು ತಗೊಂಡು ಬಂದಿರತಕ್ಕಂಥದ್ದು. ಈ ಪ್ರಶ್ನೆಗಳು ಒಂದೊಂದಾಗಿ ತಮ್ಮೆದುರಿಗೆ ಹೇಳುಕೋತಾ ಹೋದಂತೆ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ. ಪ್ರಶ್ನೆ 1, ರೆಪೋ ರೇಟ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ 4 ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ, RBI ಬ್ಯಾಂಕ್ ಸಾಲದ ಬಡ್ಡಿ ದರ 1, B ಬ್ಯಾಂಕ್ RBIಗೆ ಠೇವಣಿ ದರ, C ಗ್ರಾಹಕರ ಸಾಲದ ದರ, D ಸರ್ಕಾರದ ಬಾಂಡ್ ದರ ಅಂತ ಈ 4 ರೀತಿಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಯಾವುದು ಸರಿ ಇದೆ ಅಂತಕ್ಕಂಥದ್ದು ತಾವುಗಳನ್ನು ಇಲ್ಲಿ ಉತ್ತರ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ರೆಪೋ ರೇಟ್ ಅಂತಂದರೆ RBI, ಈ RBI ಬ್ಯಾಂಕ್ ಸಾಲ ನೀಡಿದ ಬಡ್ಡಿ ದರ ಅಂತ ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. 2ನೇ ಪ್ರಶ್ನೆ, ರಿವರ್ಸ್ ರೆಪೋ ರೇಟ್ ಎಂದರೇನು ಅಂತ ಕೇಳಿರ್ತಕ್ಕಂಥದ್ದು. ಈ ರಿವರ್ಸ್ ರೆಪೋ ರೇಟ್ ಅಂತಂದರೆ ಬ್ಯಾಂಕ್ RBIಗೆ ಅಲ್ಲಿ ಠೇವಣಿ ಇಟ್ಟಾಗ ಪಡೆಯುವ ಬಡ್ಡಿ, ಇದಕ್ಕೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೇವೆ. ಅಂದರೆ ಬ್ಯಾಂಕು RBIಯಲ್ಲಿ ಠೇವಣಿ ಇಟ್ಟಾಗ ಪಡೆಯುವ ಬಡ್ಡಿ ದರಕ್ಕೆ ಏನಂತ ಕರೀತದೆ, ರಿವರ್ಸ್ ರೆಪೋ ರೇಟ್ ಎಂದು ಕರೆಯುತ್ತೇವೆ. ಹಾಗೆ 3ನೇ ಪ್ರಶ್ನೆ, ಏನಿದೆ ಅನ್ನೋ ಹೋಗಿದ್ರೆ, ರೆಪೋ ರೇಟ್ ಹೆಚ್ಚಾದರೆ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ರೆಪೋ ರೇಟ್ ಹೆಚ್ಚಾದರೆ ಇಲ್ಲಿ ಇದೊಂದು ರೆಪೋ ರೇಟ್ ಹೆಚ್ಚಾದರೆ ಸಹಜವಾಗಿ ಈ ರೆಪೋ ರೇಟ್ ಹೆಚ್ಚಾದಾಗ ಸಾಲದ ಏನಾಗ್ತದೆ ಅಂತಂದರೆ ದುಬಾರಿ ಆಗ್ತಕ್ಕಂಥದ್ದು, ಸಾಲ ದುಬಾರಿ ಆಗ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ. 4ನೇ ಪ್ರಶ್ನೆ, ರಿವರ್ಸ್ ರೆಪೋ ರೇಟ್ ಹೆಚ್ಚಾದರೆ
ಅಂದರೆ ರಿವರ್ಸ್ ರೆಪೋ ರೇಟ್ ಇದು ಕೂಡ ಹೆಚ್ಚಾದರೆ ಏನಾಗ್ತದೆ ಅಂತಂದರೆ ಈ ಪ್ರಶ್ನೆಗೆ ಇಲ್ಲಿ ಹಣದ ಮಾರುಕಟ್ಟೆಯಿಂದ ಹೊರ ಹೋಗುತ್ತದೆ. ರಿವರ್ಸ್ ರೇಪ್ ಹೆಚ್ಚಿಗಾದ್ರೆ ಹಣದ ಮಾರುಕಟ್ಟೆಯಿಂದ ಏನಾಗ್ತದೆ ಅಂತಂದರೆ ಸಹಜವಾಗಿ ಹೊರ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಏನು ಹೊರಗೆ ಹೋಗ್ತದೆ ಅಂತಂದರೆ ಇಲ್ಲಿ ಜನರ ಹತ್ರ ಹಣದ ಕೊರತೆ ಇರುತ್ತದೆ ಹಾಗೂ ಜನರು ಸಹಜವಾಗಿ ಏನು ಮಾಡ್ತಾರೆ ಅಂತಂದರೆ ರಿವರ್ಸ್ ರೆಪೋ ರೇಟ್ ಹೆಚ್ಚಾದರೆ ಜನರ ಹತ್ರ ಹಣವನ್ನು ಕಡಿಮೆ ಆಗ್ತದೆ. ಹಣ ಕಡಿಮೆ ಆದಾಗ ಯಾರು ಕೂಡ ಹಣದ ಮಾರುಕಟ್ಟೆಯಿಂದ ಸಹಜವಾಗಿ ಹೊರಗಡೆ ಹೋಗಬೇಕಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ 5ನೇದು, CRR ಅಡಿಯಲ್ಲಿ ಹಣವನ್ನು ಎಲ್ಲಿ ಇಡಬೇಕು ಅಂತ ಪ್ರಶ್ನೆ ಇದೆ. CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷೋ ಅಡಿಯಲ್ಲಿ ಹಣವನ್ನು ಎಲ್ಲಿ ಇಡಬೇಕು ಅಂತಂದರೆ ಇಲ್ಲಿ ಆ ಹಣ RBIಯಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಯಾಕೆ RBIಯಲ್ಲಿ ಇಡಬೇಕಂತಂದರೆ ಈ ಬ್ಯಾಂಕು ಆ ಕ್ಯಾಶ್ ರಿಸರ್ವ್ ರೇಷೋ ಇದ್ದಿದ್ದನ್ನು RBIಯಲ್ಲೇ ಡಿಪಾಸಿಟ್ ಆಗಿಡಬೇಕಾಗಿರ್ತಕ್ಕಂಥದ್ದು. ಅದು ಬ್ಯಾಂಕ್ನಲ್ಲಿ ಇಡೋಂಗಿಲ್ಲ, ಸರ್ಕಾರ ಬಳಿ ಇಡೋಂಗಿಲ್ಲ, ವಿದೇಶದಲ್ಲಿ ಕೂಡ ಇಡೋಂಗಿಲ್ಲ. ಕೇವಲ ಇಡಬೇಕಾಗಿದ್ದು RBIಯಲ್ಲಿ ಮಾತ್ರ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 6ರಲ್ಲಿ ಏನು ಪ್ರಶ್ನೆ ಇದೆ ನೋಡಿ. CRR ಹಣದ ಮೇಲೆ IR ಬಡ್ಡಿ ನೀಡುವುದಕ್ಕೆ ಕಾರಣ ಏನು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು CRR ನಿಮ್ಗೆ ಇದ್ರ ಮೇಲೆ ಹಣದ ಮೇಲೆ RBI ಬಡ್ಡಿ ನೀಡುವುದು ಎದಕ್ಕೆ ಕಾರಣ ಅಂತಂತಂದರೆ ಈ ನಿಯಂತ್ರಣ ಉದ್ದೇಶ ಇರ್ತದೆ. ಯಾಕಂತಂದರೆ ಜನರ ಹತ್ರ ಅಥವಾ ಹಣಕಾಸನ್ನು ನಿಯಂತ್ರಣ ಮಾಡೋದೇ RBIದ ಉದ್ದೇಶವಾಗಿರ್ತಕ್ಕಂಥದ್ದು. ಈ CRR ಅಂತಂದರೆ ಕ್ಯಾಶ್ ರಿಸರ್ವ್ ರೇಷೋ ಒಂದೊಂದು ಸಂದರ್ಭದಲ್ಲಿ ಏನಾಗ್ತಂದರೆ ಈ 100ಕ್ಕೆ ಈ 100 ರೂಪಾಯಿ ಇದೆ ಅಂತ ಇಟ್ಕೊಡ್ರಿ, ರೂಪಾಯಿ 100, ಈ 100ಕ್ಕೆ ಈ 20% ಅದ ಅಂತ ತಿಳ್ಕೊರಿ ನಾರ್ಮಲ್ CRR. ಅದು ಮುಂದೇನಾಗ್ತಾ ಇದೆ ಅಂತಂದರೆ ಹೆಚ್ಚಾಗಿ 25% ಮಾಡ್ಬೋದು. ಈ 25% ಹೆಚ್ಚಿಗೆ ಆಯ್ತಂತಂದರೆ ಸಹಜವಾಗಿ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಹಣದ ನಿಯಂತ್ರಣ ಕಡಿಮೆ ಆಗ್ತದೆ. 20 ಹೋಗಿದ್ದು 25 ಆಗ್ತದೆ ಅಂತಂದರೆ ಈ 20 ಇದ್ದಾಗ 80 ರೂಪಾಯಿ 80ರಷ್ಟು ಸಾಲ ಸಿಗ್ತದೆ. ಮುಂದೆ 25 ಹೆಚ್ಚಿಗಾದಾಗ ಸಹಜವಾಗಿ ರೂಪಾಯಿ ಅದೇನಾಗ್ತದೆ ಅಂತಾರೆ 75ರಷ್ಟು ಸಾಲ ಸಿಗ್ತದೆ. 75ರಷ್ಟು ಸಾಲ ಸಿಕ್ಕಿದಾಗ ಜನರ ಹತ್ರ ಹಣದ ನಿಯಂತ್ರಣ ಕಡಿಮೆ ಆಗ್ತದೆ. ಈ ಉದ್ದೇಶಕ್ಕಾಗಿ CRR ಹಣ ಮೇಲೆ RBI ಬಡ್ಡಿ ನೀಡುವ ಕಾರಣ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, SLR ಯಾವುವು ಸೇರಿವೆ? SLR ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಅಂತ ಕರಿತೇವೆ. ಈ ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸಲ್ಲಿ ಅಂದರೆ ವಿಶೇಷ ದ್ರವ್ಯತೆಯ ದರ ಅಂತ ಕರಿತೇವೆ. ಇಲ್ಲಿ ಇದರಲ್ಲಿ ಏನೇನು ಒಳಗೊಂಡಿದೆ ಅಂತಂದರೆ ಈ ಚಿನ್ನ, ನಗದು ಮತ್ತು ಸರ್ಕಾರಿಯ ಬಾಂಡ್ಗಳು. ಇಲ್ಲಿ ಈ ಒಂದು
SLR ಅಲ್ಲಿ ಸೇರಿರ್ತಕ್ಕಂಥದ್ದು. ತಾವು ತಿಳ್ಕೊಳ್ಬೇಕು, ಷೇರುಗಳು ಅಲ್ಲಿರುವುದಿಲ್ಲ, ಖಾಸಗಿ ಬಾಂಡ್ಗಳು ಇರುವುದಿಲ್ಲ, ವಿದೇಶಿಯ ಷೇರುಗಳು ಕೂಡ SLR ಅಲ್ಲಿ ಸೇರಿರುವುದಿಲ್ಲ, ಕೇವಲ SLRದಲ್ಲಿ ಸೇರಿರ್ತಕ್ಕಂಥದ್ದು. ಹೌದಾ? ಈ SLRದಲ್ಲಿ ಸೇರಿರ್ತಕ್ಕಂಥದ್ದು ಇವುಗಳನ್ನು ಮಾತ್ರ ಅಂತ ನಾವು ಕರೀತೇವೆ. ಈ ಸಿಂಬಲ್ ನಿಮಗೆ ತೋರಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, SLR ಹಣವನ್ನು ಬ್ಯಾಂಕುಗಳು ಎಲ್ಲಿ ಇಡುತ್ತವೆ ಅಂತ ಪ್ರಶ್ನೆ ಇದೆ. ಈ SLR ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಬ್ಯಾಂಕ್ನಲ್ಲೇ ಎಲ್ಲಿ ಇಡುತ್ತವೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಉತ್ತರ ಸ್ವಂತ ಬ್ಯಾಂಕ್ನಲ್ಲಿ. SLR ಹಣ ಎಲ್ಲಿ ಇರ್ತದೆ ಅಂತಾರೆ, ಯಾವ ಬ್ಯಾಂಕ್ದಲ್ಲಿ ಇರ್ತಲ್ಲ ಆ ಬ್ಯಾಂಕ್ದಲ್ಲಿ ಇಟ್ಟಿರ್ತಲ್ಲ ಅದು ಸ್ವಂತ ಬ್ಯಾಂಕ್ನಲ್ಲೇ ಇರ್ತಕ್ಕಂಥದ್ದು ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ. ಈಗ ಒಂದು SBI ಇದೆ ಅಂತ ಇಟ್ಕೊಳ್ಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಇಂಡಿಯಾದಲ್ಲಿ ನಾವು ಕಸ್ಟಮರ್ಸ್ ಈ ಒಂದು ಚಿನ್ನ ಇಲ್ಲಿ ಗೋಲ್ಡನ್ನು ಇಟ್ಟು ಗೋಲ್ಡ್ ಇಟ್ಟು ನಾವೇನು ಮಾಡ್ತೇವೆ, ಈ SBIಲಿಂದ ಇಲ್ಲೇ ಗೋಲ್ಡ್ ಇಟ್ಟು ನಾವಿಲ್ಲಿ ಸಾಲಗಳನ್ನು ತಗೊಳ್ತೇವೆ. ಕಸ್ಟಮರ್ ಯಾರೋ ಸಾಲ ತಗೊಳ್ತಾರೆ. ಈ ರೀತಿ ನಾವುಗಳನ್ನು ಸ್ವಂತ ಬ್ಯಾಂಕಿನಲ್ಲಿ ಇಡೋದಕ್ಕೆ ಈ ರೀತಿ ಎಕ್ಸಾಂಪಲ್ ತಮಗೆ ನಾನು ಕೊಡ್ತಕ್ಕಂಥದ್ದು. ಓಕೆ, ಹಾಗೆ ಇನ್ನೊಂದು ಪ್ರಶ್ನೆ ನೋಡೋಣ. CRR ಹೆಚ್ಚಾದರೆ ಕ್ಯಾಶ್ ರಿಸರ್ವ್ ರೇಷೋ ಏನಾಯ್ತಂತಂದರೆ ಹೆಚ್ಚಾಯ್ತಂತಂದರೆ, ನಾವು ತೋರಿಸ್ತಕ್ಕಂಥ ಸಿಂಬಲ್ ಇದು ಹೆಚ್ಚಾಯ್ತಂತಂದರೆ ಏನು ಮಾಡ್ತೇವೆ, CRR ಹೆಚ್ಚಿಗಾಯ್ತಂತಂದರೆ ಅಲ್ಲಿ ಸಾಲದ ಸಾಮರ್ಥ್ಯ, ಹೌದಾ, ಸಾಲದ ಸಾಮರ್ಥ್ಯ ಏನಾಗ್ತದೆ ಇಲ್ಲಿ ಕಡಿಮೆ ಆಗ್ತದೆ. ಸಾಲದ ಸಾಮರ್ಥ್ಯ ಕಡಿಮೆ ಆಗ್ತದೆ. ಹಾಗೆ SLR ಹೆಚ್ಚಾದರೆ ಈ ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್ ಏನಿದೆಯಲ್ಲ, ಇಲ್ಲಿ SLR ಹೆಚ್ಚಾದರೆ ಅವಾಗ ಏನಾಗ್ತದೆ ಅಂತಂದರೆ ಬ್ಯಾಂಕ್ ದ್ರವ್ಯಶೀಲತೆ ಹೆಚ್ಚಳ, ಬ್ಯಾಂಕ್ದಲ್ಲಿ ಇರ್ತಕ್ಕಂಥ ದ್ರವ್ಯಶೀಲತೆ ಏನಾಗ್ತದೆ ಹೆಚ್ಚಳ ಆಗ್ತದೆ. ಅಂದರೆ ದ್ರವ್ಯಶೀಲತೆ ಅಂದರೆ ನಿಮಗೆ ಗೊತ್ತಿರಬೇಕು, ಈಗ ತಾನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಬಂಗಾರ, ಗೋಲ್ಡ್, ಇತರೆ ಅವುಗಳನ್ನು ಹೆಚ್ಚಾಗ್ತದೆ. SLR ಹೆಚ್ಚಾದಾಗ ಅವುಗಳನ್ನು ಬ್ಯಾಂಕ್ ದ್ರವ್ಯಶೀಲತೆ ಕೂಡ ಹೆಚ್ಚಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ನೆಕ್ಸ್ಟ್ ಪ್ರಶ್ನೆ, RBI ಹಣಕಾಸು ನೀತಿಯ ಮುಖ್ಯ ಗುರಿ ಏನಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ RBI ಹಣಕಾಸಿನ ಮುಖ್ಯ ಗುರಿ ಅಂತಂದರೆ ಇಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು. ಬೆಲೆಯನ್ನು ಏನು ಮಾಡ್ತಾಯಿದೆ RBI, ಕಾನ್ಸ್ಟೆಂಟ್ ಆಗಿರಬೇಕು, ಸ್ಥಿರತೆ ಆಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಲಾಭ ಗಳಿಸುವ ಉದ್ದೇಶ ಇರುವುದಿಲ್ಲ, ತೆರಿಗೆ ಉದ್ದೇಶ ಇರುವುದಿಲ್ಲ, ಖಾಸಗೀಕರಣದ ಉದ್ದೇಶ ಇರುವುದಿಲ್ಲ. ಇಲ್ಲಿ ಕೇವಲ ಇದರ ಮುಖ್ಯ ಗುರಿ ಬೆಲೆಯನ್ನು ಸ್ಥಿರತೆ ತರ್ತಕ್ಕಂಥದ್ದು RBIದ ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಪ್ರಶ್ನೆ, ನೋಡಿ ಸ್ನೇಹಿತರೆ, ರೇಪೋ
ರಿವರ್ಸ್ ರೇಪೋ ಕಾರಿಡಾರ್ ಅಂದರೆ ಕಾರಿಡಾರ್ ಎಂದ್ರೇನಂತ ನಿಮ್ಮ ಪ್ರಶ್ನೆ, ಇದು ಹೊಸ ಪ್ರಶ್ನೆ ಅನ್ನಿಸ್ಬೋದು ತಮಗೆ. ರೇಪೋ ರಿವರ್ಸ್ ರೇಪೋ ಕಾರಿಡಾರ್ ಎಂದರೆ ಬಡ್ಡಿ ದರದ ಅಂತರ ಅಂತ. ಈ ಬಡ್ಡಿ ದರದ ಅಂತರ ಅಂತಂದ್ರೆ ತಮ್ಗೆ ಗೊತ್ತಿರಬೇಕು, ಇವೆರಡರ ಅಂದರೆ ರೇಪೋ ರೇಟ್ ಹೆಚ್ಚಿದ್ರೆ ರಿವರ್ಸ್ ರೇಪೋ ರೇಟ್ದು ಕಡಿಮೆ ಇರುತ್ತೆ ಸ್ವಲ್ಪ ಪರ್ಸಂಟೇಜ್. ಯಾಕೆ ನಾ ಡಾಟಾಗಳನ್ನು ತಮ್ಮ ಎದುರಿಗೆ ಹೇಳಲ್ಲ ಅಂತಂದರೆ 3 ಮಂತ್ಸ್ಗೋ ಅಥವಾ 6 ಮಂತ್ಗೋ ಇಯರ್ಲಿ ಡಾಟಾಗಳನ್ನು ಚೇಂಜ್ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಡಾಟಾಗಳು ಯಾವುದೇ ಕ್ಲಾಸ್ನಲ್ಲಿ ಕೂಡ ಡಾಟಾಗಳನ್ನು ಆ್ಯಡ್ ಮಾಡೋದಿಲ್ಲ. ಓನ್ಲಿ ಥೇರಿಗಳನ್ನು ಮಾತ್ರ ತಮಗೆ ಹೇಳ್ತಕ್ಕಂಥದ್ದು. ನೀವು ತಿಳ್ಕೊಬೋದು ಸರ್ ಯಾಕೋ ಡಾಟಾ ಹೇಳಿಲ್ಲ ಅಂತಿಲ್ಲ. ಡಾಟಾಗಳು ನನ್ನ ಕ್ಲಾಸು ಇವಾಗ ಮಾಡಿದ್ದು ವರ್ಷವಿಡೀ ಇರ್ತದೆ, ಅಲ್ಲಿ ಡಾಟಾಗಳು ಹೇಳಿದ್ರೆ ಡಾಟಾ ವೇರಿಯೇಷನ್ ಆಗ್ತದೆ. ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಅನ್ನಿಸ್ತದೆ ಅಂತಂದರೆ ಸಹಜವಾಗಿ ಸರ್ ಡಾಟಾ ಹೇಳಿಲ್ಲ ಅಂತ ತಿಳ್ಕೊಳ್ಬೋದು. ಆ ಕಾರಣಕ್ಕಾಗಿ ನಾನು ಡಾಟಾಗಳನ್ನು ಎಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. 13ನೇ ಪ್ರಶ್ನೆ, ರೇಪೋ ವ್ಯವಸ್ಥೆಯು ಯಾವ ಅವಧಿಗೆ ಸಂಬಂಧಿಸಿದೆ ಅಂತಂದರೆ ಈ ಪ್ರಶ್ನೆ ರೇಪೋ ವ್ಯವಸ್ಥೆ ಇಲ್ಲಿ ನೋಡಿ ದೀರ್ಘಾವಧಿಗೆ, ಮಧ್ಯಮ ಅವಧಿಗೆ, ಕಿರು ಸಾಲ, ಶಾಶ್ವತ. ಇಲ್ಲಿ ರೇಪೋ ವ್ಯವಸ್ಥೆ ಕೇಳಿದ್ದು ಕೇವಲ ಕಿರು ಅವಧಿ, ಕಿರು ಅಂದರೆ ಕಡಿಮೆ ಅವಧಿಗೆ ಅಂತ ನಾವು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಹಣದ ಪೂರೈಕೆಯು ನೇರವಾಗಿ ನಿಯಂತ್ರಿಸುವ ಸಾಧನ ಯಾವುದು ಇದೆ ಅಂತಂದರೆ ಇಲ್ಲಿ CRR ಅಂತಂದರೆ ತಾವು ತಿಳ್ಕೊಳ್ಬೇಕು, ಈ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ರೇಷಿಯೋ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಹದಿನೈದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಣಾತ್ಮಕ ಸಾಧನ ಯಾವುದು ಅಂತ ಪ್ರಶ್ನೆ ಇದೆ. ಗುಣಾತ್ಮಕ ಸಾಧನ ಇಲ್ಲಿ ಇವೆಲ್ಲನೂ ಕೂಡ ರೇಪೋ, ಕ್ಯಾಶ್, ರಿಸರ್ವ್ ರೇಷಿಯೋ, ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್, ಇವೆಲ್ಲ ಸಾಧನಗಳನ್ನು ನಾವೇನಂತ ಕರಿತೇವೆ ಅಂದರೆ ಪ್ರಮಾಣಾತ್ಮಕ ಸಾಧನ ಅಂತ ಕರಿತೇವೆ. ಆದರೆ ಡಿ ಒಂದೇ ಮಾತ್ರ ಏನಿದೆ ಅಂತಂದರೆ ಋಣಾತ್ಮಕ ಸಾಧನ, ಗುಣಾತ್ಮಕ ಸಾಧನ ಒಂದು ಹೊಂದಿರತಕ್ಕಂಥದ್ದು. ಇವು ಮೂರು ಕೂಡ ಪ್ರಮಾಣಾತ್ಮಕ ಸಾಧನವಾಗಿರ್ತಕ್ಕಂಥದ್ದು. ನೆಕ್ಸ್ಟು ರೇಪೋ ರೇಟ್ ಕಡಿತದ ಉದ್ದೇಶ ಏನಿದೆ ಅಂತ. ರೇಪೋ ರೇಟ್ ಇಲ್ಲಿ ಕಡಿತ ಅಂದರೆ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಏನಿದೆ ಅಂತಾರೆ ಸಾಲ ಉತ್ತೇಜನೆ ಮಾಡುವಗೋಸ್ಕರ, ಸಾಲ ಉತ್ತೇಜನೆ ಮಾಡ್ತಗೋಸ್ಕರ ಇದು ರೇಪೋ ರೇಟ್ ಕಡಿಮೆ ಮಾಡ್ತಾರೆ. ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಈಗ ಸೂಕ್ಷ್ಮದಲ್ಲಿ ಹೇಳ್ಬೋದು ಎಕ್ಸಾಂಪಲ್. ಈಗ ಒಬ್ಬ ವ್ಯಕ್ತಿಗೆ ಒಂದು 80,000 ರೂಪಾಯಿ ಸಾಲ ಕೊಡೋ ಇದೆ ಅಂತ ತಿಳ್ಕೊರಿ. ಅಲ್ಲಿ ಮುಂದೆ ರೇಪೋ ರೇಟ್ ಕಡಿತ ಮಾಡಿದಾಗ ಆ ವ್ಯಕ್ತಿಗೆ ಏನಾಗ್ತದೆ 80,000 ಬದಲಿ 1,00,000, ಹೌದಾ, 1,00,000 ಸಾಲ ಕೊಡಬಹುದು. ಇಲ್ಲಿ 1,00,000 ಸಾಲ ಕೊಡ್ಬೋದು ನಾವು, ಯಾಕಂದರೆ ಕಡಿತ ಆದಾಗ. ನೆಕ್ಸ್ಟ್ ಪ್ರಶ್ನೆ 17. ರಿವರ್ಸ್ ರೇಪೋ ರೇಟ್ ಹೆಚ್ಚಳದಿಂದ ಪರಿಣಾಮ ಏನಾಗ್ತದೆ? ರಿವರ್ಸ್ ರೇಪೋ ರೇಟ್ ಹೆಚ್ಚಳ ಮಾಡಿದಾಗ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ
ಹಣ ಹಿಂಪಡೆಯುವಿಕೆ ಆಗ್ತಕ್ಕಂಥದ್ದು. ಅಲ್ಲಿ ಹಣ ಏನಾಗಿದೆ ಉತ್ತೇಜನೆ ಆದರೆ ಇಲ್ಲಿ ಹಿಂಪಡೆಯುವಿಕೆ ಆಗಿರ್ತಕ್ಕಂಥದ್ದು ಹೆಚ್ಚಳ ಮಾಡಿದಾಗ. ಅದೇ ರೀತಿಯಾಗಿ CRR1 ಏನಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. CRR1 ಪ್ರಮಾಣಾತ್ಮಕ ಸಾಧನವಾಗಿದೆ. ಯಾವ ಸಾಧನ ಆಗಿದೆ? ಪ್ರಮಾಣಾತ್ಮಕ ಸಾಧನ. ಸರಿಯಾದ ಉತ್ತರ. ಇಲ್ಲಿ ರಾಜಸ್ವ ಸಾಧನ ಅಲ್ಲ, ಗುಣಾತ್ಮಕ ಸಾಧನ ಅಲ್ಲ, ಸಾಮಾಜಿಕ ಸಾಧನ ಅಲ್ಲ. SLR ಮುಖ್ಯ ಉದ್ದೇಶ ಏನಿದೆ ಅಂತಂದರೆ ಇಲ್ಲಿ ದ್ರವ್ಯಶೀಲತೆ, ಅದರ ಮುಖ್ಯ ಉದ್ದೇಶ ಏನಿದೆ? ದ್ರವ್ಯಶೀಲತೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಲಾಭ ಅಲ್ಲ, ತೆರಿಗೆ ಅಲ್ಲ ಮತ್ತು ಉದ್ಯೋಗ ಅಲ್ಲ. ಈ ರೀತಿ